ರಾಜ್ಯಸಭೆಗೆ ಮತ್ತೊಮ್ಮೆ ದೇವೇಗೌಡರು ಫಿಕ್ಸ್. ಗೌಡರ ಆಯ್ಕೆ ಸಂಬಂಧ ಅಮಿತ್ ಶಾ ಜೊತೆಗೆ ಎಚ್ಡಿಕೆ ಮೀಟಿಂಗ್. ರಾಜ್ಯದ 4 ರಾಜ್ಯಸಭಾ ಸದಸ್ಯರ ಅವಧಿ ಜೂನ್ಗೆ ಮುಕ್ತಾಯವಾಗುತ್ತೆ. ಜೆಡಿಎಸ್ ವರಿಷ್ಠ ದೇವೇಗೌಡರ ರಾಜ್ಯಸಭೆಯ ಅವಧಿಯೂ ಮುಗಿಯುತ್ತೆ. 4ರಲ್ಲಿ 3 ಸ್ಥಾನಗಳಲ್ಲಿ ಕಾಂಗ್ರೆಸ್ ನಿರಾಯಾಸವಾಗಿ ಗೆಲ್ಲಲಿದೆ. ಜೆಡಿಎಸ್ ನೆರವಿಲ್ಲದೆ ಇನ್ನೊಂದು ಸ್ಥಾನ ಬಿಜೆಪಿ ಗೆಲ್ಲಬಹುದು. ಆದ್ರೆ ಈ ಸ್ಥಾನವನ್ನ ದೇವೇಗೌಡರಿಗೆ ಬಿಟ್ಟು ಕೊಡಬೇಕು. ಅಮಿತ್ ಶಾಗೆ ಮನವಿ ಮಾಡಿದಂತಹ ಎಚ್.ಡಿ. ಕುಮಾರಸ್ವಾಮಿ ಮನವಿಗೆ ಪೂರಕವಾಗಿಯೇ ಇರುವಂತಹ ಅಮಿತ್ ಶಾ ಸದಾನಂದಗೌಡ ಕಳಿಸಲು ರಾಜ್ಯ ಬಿಜೆಪಿಗರು ಬಯಸಿದ್ರು. ಡಿವಿಎಸ್ ಪರ ಬ್ಯಾಟ್ ಬೀಸಿದಂತಹ ಬಿಎಸ್ ಯಡಿಯೂರಪ್ಪ ರಾಜ್ಯಸಭೆಗೆ ಮತ್ತೊಮ್ಮೆ ದೇವೇಗೌಡರು ಫಿಕ್ಸ್. ಈ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಗೌಡರ ಆಯ್ಕೆಯ ಸಂಬಂಧ ಅಮಿತ್ ಶಾ ಜೊತೆಗೆ ಡಿಕೆ ಮೀಟಿಂಗ್ ಮಾಡಿದ್ರು ಎಚ್.ಡಿ. ಕುಮಾರಸ್ವಾಮಿ. ರಾಜ್ಯದ 4 ರಾಜ್ಯಸಭಾ ಸದಸ್ಯರು ಜೆಡಿಎಸ್ ವರಿಷ್ಠರು. ಇನ್ನು ಜೆಡಿಎಸ್ ವರಿಷ್ಠ ದೇವೇಗೌಡರಿಗೆ ಸದಸ್ಯತ್ವ ಮುಗಿಯುತ್ತೆ ಅವಧಿಯಲ್ಲಿ. 4ರಲ್ಲಿ 3 ಸ್ಥಾನಗಳಲ್ಲಿ ಕಾಂಗ್ರೆಸ್ ನಿರಾಯಾಸವಾಗಿ ಗೆಲ್ಲಬಹುದು. ಇನ್ನು ಬಿಜೆಪಿ ಕೂಡ ಜೆಡಿಎಸ್ ನೆರವಿಲ್ಲದೇನೆ ಇನ್ನೊಂದು ಸ್ಥಾನವನ್ನ ಪಡಿಬಹುದು. ಆದ್ರೆ ಆ ಸ್ಥಾನವನ್ನ ದೇವೇಗೌಡರಿಗೆ ಬಿಟ್ಟು ಕೊಡಬೇಕು ಅಂತ ಎಚ್.ಡಿ.ಕೆ ಮನವಿ ಮಾಡಿದ್ರು. ಅಮಿತ್ ಶಾಗೆ ಮನವಿ ಮಾಡಿದಂತ ಎಚ್.ಡಿ. ಕುಮಾರಸ್ವಾಮಿ. ಇನ್ನು ಕುಮಾರಸ್ವಾಮಿ ಮನವಿಗೆ ಶಾ ಅವರು ಪೂರಕವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಸದಾನಂದ ಗೌಡರನ್ನ ಕಳಿಸಲು ರಾಜ್ಯ ಬಿಜೆಪಿಗರು ಬಯಸಿದ್ರು. ಡಿವಿಎಸ್ ಪರ ಬ್ಯಾಟ್ ಬೀಸಿದ್ರು ಬಿಎಸ್ ಯಡಿಯೂರಪ್ಪ. ಈಗ ಎಚ್.ಡಿ. ಕುಮಾರಸ್ವಾಮಿ ಅಮಿತ್ ಶಾ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಗೌಡರನ್ನ ಆಯ್ಕೆ ಮಾಡಬೇಕು. ರಾಜ್ಯದ 4 ರಾಜ್ಯಸಭಾ ಸದಸ್ಯರ ಅವಧಿ ಮುಕ್ತಾಯವಾಗುತ್ತೆ. ಜೆಡಿಎಸ್ ವರಿಷ್ಠರು ಹಿರಿಯರು ದೇವೇಗೌಡರು ಅವರು ಕೂಡ ಸದಸ್ಯತ್ವವನ್ನ ಮುಗಿಯುತ್ತೆ ಅವರದು ಕೂಡ. ಹಾಗಾಗಿ 3 ಸ್ಥಾನಗಳಲ್ಲಿ ಕಾಂಗ್ರೆಸ್ ನಿರಾಯಾಸವಾಗಿ ಬರುತ್ತೆ. ಇನ್ನೊಂದು ಬಿಜೆಪಿ ಸ್ಥಾನ ಗೆಲ್ಲಬಹುದು. ಆದ್ರೆ ಆ ಬಿಜೆಪಿ ಸ್ಥಾನ ದೇವೇಗೌಡರಿಗೆ ಬಿಟ್ಟು ಕೊಡಬೇಕು ಅಂತ ಅಮಿತ್ ಶಾಗೆ ಎಚ್.ಡಿ. ಕುಮಾರಸ್ವಾಮಿ ಮನವಿ ಮಾಡಿದ್ರು.